ಎಲ್ಲರಿಗೂ ಕೂಡ ನಮಸ್ಕಾರ. ನಾನಿವತ್ತು ಮಾತಾಡಕ್ ಬಂದಿರೋದು ನಮ್ಮ ಸಮುದಾಯದಲ್ಲಿ ಬರೀ ಸೀರೆ ಉಟ್ಕೊಂಡಿರೋರು ಅಷ್ಟೇ ಅಲ್ಲ, ಪ್ಯಾಂಟ್ ಶರ್ಟ್ ಇರೋರು ಕೂಡ ಇರ್ತಾರೆ. ಅದೇ ತರದ ಒಂದು ಕೇಸ್ ಸ್ಟಡೀಸ್ ನಾನು ಹೇಳಕ್ ಬಂದಿರೋದು. ನಮ್ಮಲ್ಲಿ GSM ಒಂದು ಕೇಸ್ ಸ್ಟಡೀಸ್, ಅವರು ಕಲ್ಯಾಣ್ ಕುಮಾರ್ ಅಂತ ಅವ್ರ ಹೆಸರು. ಅವ್ರು 37 ವರ್ಷ ಆಗಿರುತ್ತೆ. ಅವರು ಜೀವನದಲ್ಲಿ ತುಂಬಾನೇ ಖುಷಿಯಾಗಿರ್ತಾರೆ, ಯಾವಾಗಲೂ ನಗ್ನಗ್ತಾನೆ ಇರ್ತಾರೆ. ಹೀಗೆ ಒಂದ್ಸತಿ ಏನಾಗುತ್ತೆ, ಆರೋಗ್ಯದಲ್ಲಿ ಏರುಪೇರು ಆಗಿ ಒಂದ್ಸತಿ ಹೋಗಿ HIV ಟೆಸ್ಟ್ ಮಾಡ್ಸೋಣ ಅಂತ ಹೇಳಿ HIV ಟೆಸ್ಟ್ ಮಾಡ್ತಾರೆ. ಅಲ್ಲಿ ಅವ್ರಿಗೆ ಪಾಸಿಟಿವ್ ಬಂದಿರುತ್ತೆ. ಪಾಸಿಟಿವ್ ಬಂದಿರೋದನ್ನ ಅದು ಡಾಕ್ಟರ್ ಏನ್ ಮಾಡ್ತಾರೆ ಅಂದ್ರೆ, ಫಸ್ಟ್ ಅವ್ರಿಗೆ ತಿಳಿಸ್ಬೇಕು. ಅದಾದ್ಮೇಲೆ ಅವ್ರ ಜೊತೆ ಮಾತಾಡಿ ಅವ್ರಿಗೆ ನೀಟಾಗಿ ಕೌನ್ಸಿಲಿಂಗ್ ಕೊಟ್ಟು ಆದ್ಮೇಲೆ ಕುಟುಂಬದವ್ರಿಗೆ ತಿಳಿಸ್ಬೇಕು. ಇವ್ರು ಡೈರೆಕ್ಟ್ ಆಗಿ ಕುಟುಂಬದವ್ರಿಗೆ ತಿಳಿಸ್ಬಿಡ್ತಾರೆ. ಸೊ ಕುಟುಂಬದಲ್ಲಿ ತಿಳಿಸಿದ ನಂತರ ಏನಾಗುತ್ತೆ ಅಂದ್ರೆ, ಕಲ್ಯಾಣ್ ಕುಮಾರ್ ಅವ್ರಿಗೆ ತೀರಾ ಖಿನ್ನತೆಗೆ ಒಳಗಾಗ್ತಾರೆ, ತೀರಾ ಒತ್ತಡಕ್ಕೆ ಒಳಗಾಗ್ತಾರೆ, ಮಾನಸಿಕ ಒತ್ತಡದಕ್ಕೆ. ಸೊ ಹಾಗಾಗಿ ಅವರು ತೀರಾನೇ ಕುಗ್ಬಿಡ್ತಾರೆ. ಸೊ ಅದಾದ್ಮೇಲೆ ARTಗೆ ಹೋಗ್ತಾರೆ. ART ಟ್ಯಾಬ್ಲೆಟ್ ಕೂಡ ತಗೊಂತಾ ಇರ್ತಾರೆ. ಅದಾದ ನಂತರ ತೀರಾ ಅವ್ರಿಗೆ ಮಾನಸಿಕ ಒತ್ತಡ ಜಾಸ್ತಿಯಾಗಿ ಹುಷಾರಿಲ್ದಂಗೆ ಆಗುತ್ತೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅವರು ಯಾವುದೇ ತರದ ಟ್ರೀಟ್ಮೆಂಟ್ಗೆ ನೀಟಾಗಿ ಸ್ಪಂದಿಸಲ್ಲ. ಸೊ ಅದೇನಾಗ್ಬಿಡುತ್ತೆ ಅಂದ್ರೆ, ಅವ್ರು ಯಾವುದೇ ಟ್ರೀಟ್ಮೆಂಟ್ ಸ್ಪಂದಿಸದ ಕಾರಣದಿಂದಾಗಿ ಅವರಲ್ಲಿ ಸಾವನ್ನಪ್ತಾರೆ. ಈ ಕೇಸ್ ಸ್ಟಡೀಸ್ ಎಂತಕ್ಕೆ ಮೇನ್ ಆಗಿ ಹೇಳ್ತಾ ಇದೀವಿ ಅಂತಂದ್ರೆ, ಇದರಲ್ಲಿ ವೈದ್ಯರದ್ದು ತುಂಬಾ ತಪ್ಪಿದೆ. ಡಾಕ್ಟರ್ ಅವರು ಫಸ್ಟ್ ಏನ್ ಮಾಡ್ಬೇಕಿತ್ತು, ಕಲ್ಯಾಣ್ ಕುಮಾರ್ ಅವ್ರನ್ನ ಕರೆದು ಅವ್ರನ್ನ ಜೊತೆ ಮಾತಾಡಿ ಅವ್ರಿಗೆ ಸ್ವಲ್ಪ ಬ್ರೀಫ್ ಆಗಿ ಹೇಳಿ ಅವ್ರಿಗೆ ಕೌನ್ಸಿಲಿಂಗ್ ಕೊಡ್ಬೇಕಿತ್ತು. ಆ ಕೌನ್ಸಿಲಿಂಗ್ ಕೊಡದೆ ಡೈರೆಕ್ಟ್ ಆಗಿ ಅವ್ರ ಮನೆಯವ್ರ ಹತ್ರ ಮಾತಾಡಿ, ಸೊ ಅವ್ರು ಏನೇನ್ ಕೊಡ, ನನ್ನಿಂದ ನಮ್ಮ ಮನೆಯವ್ರಿಗೆ ಪ್ರಾಬ್ಲಮ್ ಆಯ್ತಲ್ಲ, ನನ್ನಿಂದ ನಮ್ಮ ಮನೆಯವ್ರಿಗೆಲ್ಲ ತೊಂದರೆ ಆಯ್ತಲ್ಲ, ಸೊ ಆದ್ರಿಂದ ಅವರು ತುಂಬಾ ಖಿನ್ನತೆಗೊಳಗಾಗಿ ಸಾವನ್ನಪ್ಪಿದ್ದಾರೆ. ಇದ್ರಲ್ಲಿ ಮೇನ್ ಆಗಿ ಏನಂದ್ರೆ, ಡಾಕ್ಟರ್ಗೆ ಮೇನ್ ಆಗಿ ಗೊತ್ತಿರಬೇಕು ಯಾವ ವಿಷಯನ ಯಾರ ಹತ್ರ ಏನ್ ಹೇಳ್ಬೇಕು ಅನ್ನೋದ. ಸೊ ಅದಕ್ಕಾಗಿ ಈ ವಿಷಯನ ನಿಮ್ಮ ಹತ್ರ ಎಲ್ಲರ ಹತ್ರ ಹಂಚ್ಕೊಂತಾ ಇದ್ದೀನಿ. ಥ್ಯಾಂಕ್ ಯು. ರಸ್ತೆ ಬದಿಯಲ್ಲಿ ಕಸ್ಟಮರ್ನ ಕರೆಯಕ್ಕೆ ಹೋದಾಗ ಒಂದು ಬೈಕ್ ಕುತ್ಕೊಂಡು ಹೋಗಿ ತುಂಬಾ ತಲೆಗೆ ಪೆಟ್ಟಾಗುತ್ತೆ. ಆ ತಕ್ಷಣ ಆಂಬುಲೆನ್ಸ್ ನ ಕರೆಸಿ ಅವರು ಬೇರೆ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದಾಗ ಅಲ್ಲಿ ಟ್ರೀಟ್ಮೆಂಟ್ ಮಾಡಲಿಲ್ಲ. ಸೊ ಹಾಗಾಗಿ ಅವರು ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ 2 ಲಕ್ಷದವರೆಗೂ ಬಿಲ್ ಆಗುತ್ತೆ. ಆಗ ಅವರ ಕುಟುಂಬದವರ ಹತ್ರ ಕನ್ಸಲ್ಟ್ ಮಾಡಿದಾಗ ಅವ್ರ ಕುಟುಂಬದವರು ನಿರ್ಲಕ್ಷ್ಯ ಮಾಡ್ತಾರೆ. ಅವ್ರ ಕುಟುಂಬದವ್ರು ಏನಂತಾರೆ ಅಂದ್ರೆ, ನನ್ಗೆ ಯಾರು ಗೊತ್ತಿಲ್ಲ, ಆ ಮಹಿಳೆ ಟ್ರಾನ್ಸ್ಜೆಂಡರ್ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಅವರು ಮನೆಯವರೇ ಅವ್ರನ್ನ ತಿರಸ್ಕಾರ ಮಾಡ್ತಾರೆ. ಆಗ 2 ಲಕ್ಷವರೆಗೂ ಕಟ್ಟಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಸಮುದಾಯದ ನಾಯಕತ್ವದವರು 1 ಲಕ್ಷದವರೆಗೂ ಖರ್ಚು ಮಾಡಿ ಆ ಒಂದು ಸಮುದಾಯದವ್ರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಮುಂದಿನ ಚಿಕಿತ್ಸೆಗೆ ವಿಕ್ಟೋರಿಯಾ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಮತ್ತೆ ಚಿಕಿತ್ಸೆ ಫಲಕಾರಿ ಆಗದ ಕಾರಣ ಸತ್ತು ಹೋಗ್ತಾರೆ. ಇದರಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ, ನಮ್ಮನ್ನ ಒಂದು ಕುಟುಂಬದವರ ತಿರಸ್ಕಾರ ಮತ್ತೆ ಒಂದು ಸರ್ಕಾರದಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ ಏನಿದೆಯೋ ಅವು ಕರೆಕ್ಟ್ ಆಗಿ ನಮ್ಮನ್ನ ನಿರ್ಲಕ್ಷ್ಯ ಮಾಡ್ತಾ ಇರೋದ್ರಿಂದ ನಮ್ಮ ಸಮುದಾಯದವ್ರಿಗೆ ತುಂಬಾ ತೊಂದರೆ ಆಗ್ತಿದೆ ಅಂತ ನಾವು ಇದನ್ನ ಈ ಕೇಸ್ ಸ್ಟಡಿಯಲ್ಲಿ ತಿಳ್ಕೊಬಹುದು. ಥ್ಯಾಂಕ್ ಯು. ಯಲಮಂಗಲದಲ್ಲಿ 35 ವರ್ಷ ಎಂಬ ಮಾಯ ಅಂತಿದ್ರು. ಅವರು ಒಂದು ಒಬ್ಬನ ಪ್ರೀತಿ ಮಾಡ್ತಿದ್ರು. ಎಷ್ಟು 4 ಇಂದ 5 ಇಯರ್ಸ್ ವರೆಗೂ ಅವ್ರು ಡೀಪ್ ಲವ್ ಮಾಡ್ತಿದ್ರು. ತುಂಬಾ ಚೆನ್ನಾಗಿತ್ತು ಅವ್ರ ರಿಲೇಶನ್ಶಿಪ್. ಆತರ ಇದ್ದಾಗ ಆಗಸ್ಟ್ 15 ಮದ್ವೆನೂ ಆಗ್ತಾರೆ. ಅವ್ರ ಲೈಫ್ ಚೆನ್ನಾಗಿರತ್ತೆ. ಬಟ್ ಈ ಹುಡುಗಿನ ಟ್ರಾನ್ಸ್ಜೆಂಡರ್ ಮದುವೆ ಆಗಿರೋದು ಅವ್ರ ಮನೇಲಿ ಅಪೋಸಿಟ್ ಮಾಡ್ತಾರೆ. ಅವ್ರ ಮನೇಲಿ ಗೊತ್ತಾದಾಗ ಆ ಹುಡುಗ ಹೇಳ್ದಿರಾ ಟ್ರಾನ್ಸ್ಜೆಂಡರ್ ಬಿಟ್ಟು ಹೋಗ್ಬಿಡ್ತಾರೆ. ಅವ್ರು ತುಂಬಾ ಅಳ್ತಾರೆ, ಗೊಳಾಡ್ತಾರೆ. ಆ ಹುಡುಗ ಕೆಲಸ ಮಾಡ್ತಿರೋ ಕಂಪ್ನಿಗಳ ಹತ್ರ ಎಲ್ಲ ಹೋಗ್ತಾರೆ, ಹುಡುಕಾಡ್ತಾರೆ. ಆ ಹುಡುಗ ಸಿಗೋದಿಲ್ಲ. ತುಂಬಾ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಒಂದು ದಿವಸ ನೈಟ್ 9 ಗಂಟೆಗೆ ಅವರು ಸೆಕ್ಸ್ ವರ್ಕ್ ಮಾಡ್ತಿದ್ರು. ಸೆಕ್ಸ್ ವರ್ಕ್ ಪ್ಲೇಸ್ ಹತ್ರ ಇಂದ ಮನೆಗೆ ಹೋಗ್ತಾರೆ. ಹೋಗ್ಬೇಕಾದ್ರೆ ಫುಲ್ ಡ್ರಿಂಕ್ಸ್ ಮಾಡ್ಬಿಟ್ಟು ಮನೆಯಲ್ಲಿ ಫ್ಯಾನ್ಗೆ ನೇಣು ಹಾಕೊಂಡ್ಬಿಡ್ತಾರೆ. 2 ಡೇಸ್ ಯಾರು ನೋಡೋದಿಲ್ಲ. ಯಾಕಂದ್ರೆ ಮನೇಲಿ ಒಬ್ಬರೇ ಇರ್ತಾರೆ, ಅವ್ರ ಜೊತೆ ಫ್ಯಾಮಿಲಿ ಇರ್ಲಿಲ್ಲ. ಕಮ್ಯುನಿಟಿ ಅವ್ರು ಇದ್ರು, ಅವ್ರು ಸಪರೇಟ್ ಆಗಿರ್ತಾರೆ, ಇವ್ರು ಸಪರೇಟ್ ಆಗಿದ್ರು. ಆ ಟೈಮಲ್ಲಿ ಯಾರು ನೋಡಿಲ್ಲ. ಪಕ್ಕದ ಮನೆಯವ್ರು ನೋಡ್ಬಿಟ್ಟು ಒಂದ್ ದಿವಸ ಮಾರ್ನಿಂಗು ನೇಣು ಹಾಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಕಮ್ಯುನಿಟಿ ಅವ್ರು ತಿಳಿಸ್ತಾರೆ. ಕಮ್ಯುನಿಟಿ ಅವ್ರು ತಿಳಿಸಿದಾಗ ಅವರು ಫ್ಯಾಮಿಲಿ, ಅವ್ರ ಊರ್ ಯಾವ್ದು ಗೊತ್ತಿರಲ್ಲ ಕಮ್ಯುನಿಟಿ ಅವ್ರಿಗೆ. ಹುಡುಕಕ್ಕೆ 2 ಡೇಸ್ ಆಗತ್ತೆ. ಹಾಸ್ಪಿಟಲ್ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಿದಾಗ ಈ ತರ ಹೆವಿ ಡ್ರಿಂಕ್ಸ್ ಆಗ್ಬಿಟ್ಟು ನೇಣು ಹಾಕೊಂಡು ಸತ್ತೋಗಿದೆ ಅಂತ ಹೇಳ್ತಾರೆ. ಪೋಸ್ಟ್ ಮಾರ್ಟಮ್ ಮತ್ತೆ ಅವರು ಪೇರೆಂಟ್ಸ್ ನೆಲ್ಲ ಹುಡುಕಿ ಅವ್ರದ್ದು ಹೊಳೆ ನರಸೀಪುರ ಆಗಿರುತ್ತೆ. ಅಲ್ಲಿಂದ 2 ಡೇಸ್ ಅಲ್ಲಿಂದ ಕರ್ಕೊಂಡ್ ಬಂದು ಮತ್ತೆ ಅಲ್ಲೇ ಬಾಡಿನ ಅವ್ರು ಕಳಿಸ್ತಾರೆ. ಏನಕ್ಕೆ ಇವತ್ತು ನನಗೆ ಕೇಸ್ ಸ್ಟಡಿ ಹೇಳ್ತೀನಿ ಅಂದ್ರೆ, ನಮಗೂ ಒಂದು ಹೆಣ್ಣು ಆದ್ಮೇಲೆ ನಮಗೂ ಒಂದು ಹೆಣ್ಣಿನ ಭಾವನೆ ಇರುತ್ತೆ. ಪ್ರೀತಿ ಮಾಡಕ್ಕೆ ಹೆಣ್ಣು ಗಂಡು ಅನ್ನೋದೇ ಇಲ್ಲ. ಎಲ್ಲರೂ ಯಾರಾದ್ರೂ ಪ್ರೀತಿ ಮಾಡಬಹುದು. ಆ ಹುಡುಗ ಮದ್ವೆ ಮಾಡ್ಕೊಂಡಿದ್ದಾದ್ಮೇಲೆ ಲೈಫ್ ಲೀಡ್ ಮಾಡ್ಬೇಕಾಗಿತ್ತು.
ಆ ತರ ಇಲ್ಲ ಅಂದ್ರೆ ಏನಕ್ಕೆ ಮದುವೆ ಆಗ್ಬೇಕಾಗಿತ್ತು ಒಂದ್ ಟ್ರಾನ್ಸ್ಜೆಂಡರ್ನ? ಅವ್ರು ಟ್ರಾನ್ಸ್ಜೆಂಡರ್ ಅಂತ ಗೊತ್ತಿರ್ತಾನೆ, ಗೊತ್ತಾಗ್ಬೇಕಾದ್ರೆ ಪ್ರೀತಿ ಮಾಡಬಾರ್ದಿತ್ತು, ದೂರ ಇರ್ಬೇಕಾಗಿತ್ತು. ದೂರ ಆದ್ಮೇಲೆ ಪ್ರೀತಿ ಮಾಡಿ ಮದುವೆ ಆಗಿ ಎಲ್ಲ ಮಾಡ್ಮೇಲೆ ಎದುರಿಸಬೇಕಾಗಿತ್ತು. ಆದ್ರೆ ಮಧ್ಯದಲ್ಲಿ ಮೋಸ ಮಾಡಿದ್ರು. ದಯವಿಟ್ಟು ಯಾರು ಈ ತರ ಮಾಡಬೇಡಿ. ನಿಮ್ಗೆ ಪ್ರೀತಿ ಮಾಡ್ಬೇಕು ಅಂತ ಲೈಫ್ ಲೀಡ್ ಮಾಡ್ಬೇಕಾದ್ರೆ ಮದ್ವೆ ಆದ್ಮೇಲೆ ಲೈಫ್ ಲೀಡ್ ಮಾಡ್ಬೇಕು. ಏನೇ ಸಮಸ್ಯೆ ಬಂದ್ರು ಎದುರಿಸಬೇಕು. ಎದುರಿಸುವ ಶಕ್ತಿ ಇದ್ರೆ ಮಾತ್ರ ಒಬ್ಬ ಟ್ರಾನ್ಸ್ಜೆಂಡರ್ ನ ಮದುವೆ ಆಗಿ, ಇಲ್ಲ ಅಂದ್ರೆ ಅವರ ಲೈಫ್ ನ ಸ್ಪಾಯಿಲ್ ಮಾಡಬೇಡಿ. ನಮ್ಮ ಟ್ರಾನ್ಸ್ಜೆಂಡರ್ ಜೀವನದಲ್ಲಿ ಯಾರು ಬಂದು ಆಟ ಆಡಬೇಡಿ ಅಂತ ಹೇಳ್ಬಿಟ್ಟು ತಿಳಿಸ್ತೇನೆ. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ನಾನು ಹೇಳ್ತಾ ಇರುವಂತ ಒಂದು ಕೇಸ್ ಸ್ಟಡಿ ನಿಜವಾಗ್ಲೂ ಎಲ್ರೂ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಸೊ ಈ ಒಂದು ಕೇಸ್ ಸ್ಟಡಿ ಬಗ್ಗೆ ನಾನು ಒಂದು ಬ್ರೀಫ್ ಆಗಿ ಹೇಳ್ತೀನಿ. ಒಂದು ವ್ಯಕ್ತಿಯ ಜಯ ಅಂತ ಒಂದು ಟ್ರಾನ್ಸ್ಜೆಂಡರ್ ಸಮುದಾಯದವರು, ಇವ್ರು ಬಂದ್ಬಿಟ್ಟು ಹೆಬ್ಬಾಳ ದಾಸರಳ್ಳಿ ಕಡೆ ವಾಸವಾಗ್ತಾ ಇದ್ರು. ಅವ್ರಿಗೆ ಅಂದ್ರೆ ಒಂದು ಕಾಲದಲ್ಲಿ ಆ ಅಮ್ಮ ನೋಡ್ಬೇಕಂದ್ರೆ ಅಷ್ಟು ಬ್ಯೂಟಿಫುಲ್ ಆಗಿದ್ರು. ಅಂದ್ರೆ ನಿಮಗೆ ಗೊತ್ತಿರುತ್ತೆ, ನಾವು ಅಲ್ಲ ಹೊಸದಾಗಿ ಆಪರೇಷನ್ ಮಾಡ್ಕೊಂಡು ಬಂದು ಹೊಸದಾಗಿ ಬರುವಾಗ ಒಂದು ಹೆಣ್ಣಿನ ರೂಪವನ್ನು ಮೀರಿ ಇರುವಂತ ಒಂದು ಸೌಂದರ್ಯವನ್ನು ನಾವು ಹೊಂದಿರ್ತೀವಿ. ಅಷ್ಟು ಮಟ್ಟಿಗೆ ಅಷ್ಟು ಸೌಂದರ್ಯವಾಗಿ ಇದ್ದಂತ ಒಂದು ಆ ವ್ಯಕ್ತಿ ದಿನ ನಂತರ ಅವಳಿಗೆ ಫ್ಯಾಮಿಲಿ ಪ್ರಾಬ್ಲಮ್ಮು, ಹಣಕಾಸು ಕೊಡು, ಅದು ಇದು ಅಂತ ಮಾಡುವಂಥದ್ದು, ಮತ್ತೆ ಅವಳಿಗೆ ತುಂಬಾ ಅದು ಒಂದು ತರ ಫ್ಯಾಮಿಲಿ ಡಿಪ್ರೆಷನ್ಗೆ ಹೋಗಿ ಅವಳು ಏನ್ ಮಾಡಿದ್ಲು, ಡ್ರಿಂಕ್ಸ್ ತಗೊಳ್ಳೋಂಥದ್ದು, ಮತ್ತೆ ಅಲ್ಲಿ ಪಬ್ಲಿಕ್ ಅಲ್ಲಿ ಅವಳಿಗೆ ಹರಾಸ್ಮೆಂಟ್ ಆಗುವಂಥದ್ದು, ಇದೆಲ್ಲ ತುಂಬಾ ಅವಳಿಗೆ ತುಂಬಾ ಡಿಸ್ಕ್ರಿಮಿನೇಷನ್ ಆಗಿ ಅವಳಿಗೆ ನೋವು ಬಂದು ಅವಳಿಗೆ ತುಂಬಾ ಅವಳು ಜಾಸ್ತಿ ಆಲ್ಕೋಹಾಲ್ ನ ತಗೊಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಲು. ಬಟ್ ಫೈನಲಿ ಅವಳಿಗೆ ಏನಾಯ್ತು, ಡಾಕ್ಟರ್ ಹಾಸ್ಪಿಟಲ್ಗೆ ಹೋಗುವಾಗ ಅವಳಿಗೆ ಹೇಳಿದ್ರು ಇವಳಿಗೆ TB ಇಂದ ಅಟ್ಯಾಕ್ ಆಗಿದೆ, ಇವಳು TB ಎಫೆಕ್ಟ್ ಆಗಿದೆ ಅಂತ ಹೇಳಿ ಅವಳಿಗೆ ಒಂದು ರಿಸಲ್ಟ್ ಕೊಟ್ರು. ಅದನ್ನ ತಗೊಂಡು ವಾಪಸ್ ಬಂದು ಮನೆಯಲ್ಲಿ ಹೇಳುವಾಗ ಮನೆಯಲ್ಲಿ ಇರುವಂತವ್ರು ಎಲ್ರು TB ಅಂದ್ರೆ ನಾವು ಇವಳನ್ನ ಸೇರ್ಸ್ಕೊಂಬಾರ್ದು ಅಂತ ಅವಳನ್ನ ಮನೆಯಿಂದ ಹೊರಗೆ ಹಾಕ್ಬಿಟ್ರು. ಯಾಕಂದ್ರೆ ಆ TB ಕಾಯಿಲೆ ನಮಗೂ ಹರಡ್ಬಿಡುತ್ತೆ, ಯಾಕಂದ್ರೆ ಮಾಹಿತಿ ಇರ್ಲಿಲ್ಲ ಸರಿಯಾಗಿ. ಮನೆಯಿಂದ ಹೊರಗೆ ಬಂದಿರೋಂತ ಆ ವ್ಯಕ್ತಿ ದಿನವಾಗಿ ಅವಳ ಸೌಂದರ್ಯ, ಅವಳ ಒಂದು ಇರುವಂತ ಶಕ್ತಿ ಎಲ್ಲ ಕಳ್ಕೊಂಡ್ಬಿಟ್ಲು. ಎಲ್ಲ ಹಾಳಾಗಿ ಅವಳಿಗೆ ಬೀದಿ ಪಾಲಾಗ್ಬಿಟ್ಟು ಅವಳಿಗೆ ಭಿಕ್ಷೆ ಬೇಡುವಂತ ಪರಿಸ್ಥಿತಿ ಬಂತು. ಸರ್ಕಾರಿ ಆಸ್ಪತ್ರೆಗೆ ಅವಳನ್ನ ಸೇರಿಸಿದ್ರು. ಸರ್ಕಾರಿ ಆಸ್ಪತ್ರೆಯಲ್ಲಿ ಅವಳಿಗೆ ನಿಮ್ಮ ಪೇರೆಂಟ್ಸ್ ಯಾರು, ನೀವು ಗಂಡ ಹೆಣ್ಣ ಅಂತ ಹೇಳಿ ಅಲ್ಲೂ ಡಿಸ್ಕ್ರಿಮಿನೇಷನ್ ಆಗಿ ಸರಿಯಾದ ಒಂದು ಟ್ರೀಟ್ಮೆಂಟ್ ಸಿಗ್ದಂಗೆ ಅವ್ರು ಏನ್ ಮಾಡಿದ್ರು, ಮನೆಗೆ ಬಂದ್ಮೇಲೆ ಅಲ್ಲಿ ರೋಡಲ್ಲಿ ಅವರು ಸತ್ತು ಬಿದ್ದಿದ್ದಾರೆ. ಸತ್ತಿ 3 ದಿವಸ ಆಗಿದೆ, ಅವಳ ಶವನ ಯಾರು ಕಂಡಿಡ್ತಿಲ್ಲ. ಒಂದು ಪೊದೆಯಲ್ಲಿ ಅವಳು ಸತ್ತಿ ಬಿದ್ದಿ 3 ದಿವಸ ಆದ್ಮೇಲೆ ಅಲ್ಲಿರುವಂತ ಕುರಿ ಕಾಯೋರು ಬಂದು ನೋಡ್ಬಿಟ್ಟು ಇಲ್ಲಿ ಯಾವ್ದೋ ಒಂದು ಹೆಣ ಸತ್ತಿದೆ ಅಂತ ಕಂಪ್ಲೇಂಟ್ ಮಾಡಿ ಅವ್ರ ಫ್ಯಾಮಿಲಿಗೆ ಅದನ್ನ ಹೇಳಿದ್ರೆ ಫ್ಯಾಮಿಲಿ ಅವರು ನಮಗೂ ಅದಕ್ಕೂ ಸಂಬಂಧ ಇಲ್ಲ, ನಮಗ್ ಬೇಡ ಅಂತ ಹೇಳಿ ಇದ್ ಮಾಡಿದ್ರು. ಲಾಸ್ಟ್ ಅಲ್ಲಿ ಅದನ್ನ ಸಮುದಾಯದ ಸಂಘಟನೆಗೆ ಬಂದು ನಾವು ಅದನ್ನ ಸೈನ್ ಹಾಕಿ ತಗೊಂಡೋದ್ರಿ. ಸ್ಮಶಾನಕ್ಕೆ ಕರ್ಕೊಂಡೋದ್ರೆ ಸ್ಮಶಾನದಲ್ಲಿ ಹೇಳ್ತಾರೆ ಇದು ಗಂಡ ಇದು ಹೆಣ್ಣ, ಇದು ನೋಡಕ್ಕೆ ಹುಡುಗ ತರ ಇದೆ ಆದ್ರೆ ಸೀರೆ ಉಡಿಸಿದಿರಲ್ಲ. ಈ ಸ್ಮಶಾನದಲ್ಲಿ ಗಂಡಸರನ್ನ ಮಾತ್ರ ನಾವು ಮಣ್ಣು ಮಾಡ್ತೀವಿ, ಹೆಣ್ಮಕ್ಳನ್ನ ಮಾತ್ರ ಮಣ್ಣು ಮಾಡ್ತೀವಿ. ಆದ್ರೆ ಟ್ರಾನ್ಸ್ಜೆಂಡರ್ ಸಮುದಾಯದವರು, ನಮ್ಮಂತ ಮಂಗಳಮುಖಿ ಸಮುದಾಯದವ್ರನ್ನ ಎಲ್ಲಿ ಮಣ್ಣು ಮಾಡ್ತೀರಾ, ಎಲ್ಲಿ ಬರ್ನಿಂಗ್ ಕೊಡ್ತೀರಾ? ಈ ಸಮಾಜದಲ್ಲಿ ಸತ್ತಿ ಬದುಕಿರುವಾಗೆ ನಮಗೆ ಅವಕಾಶ ಇಲ್ಲ, ಆದ್ರೆ ಎಣಕ್ಕೂ ನಮಗೆ ಅವಕಾಶ ಇಲ್ಲ. ಈ ಭೂಮಿಯಲ್ಲಿ ನಮಗೆ ಹೋಗುವಂತ ಸ್ಮಶಾನಕ್ಕೆ ಹೋದ್ರೆ ನೀನು ಗಂಡ ದೇಹನ, ಇದು ಹೆಣ್ಣು ದೇಹನ, ಆ ಹೆಣ್ಣಿನ ದೇಹಕ್ಕೆ ನಾವು ಪ್ಯಾಂಟ್ ಶರ್ಟ್ ಹಾಕಿಸಿ ಆ ದೇಹನ ಅಲ್ಲಿ ಮಣ್ಣು ಮಾಡಿ ಬಂದಿದ್ವಿ ನಾವು. ಅಷ್ಟು ಮಟ್ಟಿಗೆ ಪರಿಸ್ಥಿತಿ ಅಲ್ಲಿವರೆಗೂ ಕೆಟ್ಟಿತ್ತು. ಸೊ ಇದನ್ನೆಲ್ಲ ಸಮಾಜ ನೋಡ್ಬೇಕು, ಮತ್ತೆ ಸರ್ಕಾರ ಇದನ್ನ ನೋಡ್ಬೇಕು. ಇದು ಹೇಗೆ ಇದನ್ನ ಇಷ್ಟೊಂದು ಕಷ್ಟ ನಮ್ಗೆ ಜೀವನ ಬದುಕ್ತಾ ಇರುವಂತ ರೋಡಲ್ಲೇ ನಮ್ಗೆ ಒಂದು ಘನತೆಯಾದ ಜೀವನ ಇಲ್ಲ ಅನ್ನುವಾಗ ಸತ್ತಿರ ಹೆಣಕ್ಕೂ ನಮಗೆ ಘನತೆಯಿಂದ ಜೀವನ ಇಲ್ಲ. ಇದು ನಿಜವಾಗ್ಲೂ ದಯವಿಟ್ಟು ಯೋಚನೆ ಮಾಡಿ. ಯಾಕಂದ್ರೆ ಇವತ್ತು ನಾವು ಟ್ರಾನ್ಸ್ಜೆಂಡರ್ ರಿಮೆಂಬರೆನ್ಸ್ ಡೇ ಮಾಡ್ತಾ ಇರೋದೇ ಅದೊಂದು ಉದ್ದೇಶಕ್ಕೇನೆ. ನಾವು ನಮ್ಮಲ್ಲೂ ತಪ್ಪು ಮಾಡ್ತಾರೆ, ಆದ್ರೆ ತಪ್ಪು ಮಾಡಿದ್ರು ಅದಕ್ಕೊಂದು ಕಾರಣ ಇರುತ್ತೆ. ನಮ್ಗೆ ಸರಿಯಾದ ಅವಕಾಶಗಳಿಲ್ಲ, ಸರಿಯಾದ ವಾತಾವರಣ ಇಲ್ಲ. ಅದನ್ನ ಸರ್ಕಾರ ನಮಗೆ ಕಲ್ಪಿಸ್ಕೊಡ್ಬೇಕು, ಮತ್ತೆ ನಮಗೆ ಘನತೆಯಿಂದ ಬದುಕೋಕೆ ಒಂದು ಅವಕಾಶ ಕೊಡಬೇಕು. ಯಾರು ನಮ್ಮನ್ನ ಡಿಸ್ಕ್ರಿಮಿನೇಟ್ ಮಾಡಬೇಡಿ. ನಮ್ ಜಾಗದಲ್ಲಿ ನೀವು ಇದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಅನ್ನೋದು. ಸೊ ಈ ಒಂದು ಕೇಸ್ ಸ್ಟಡಿ ಯಾಕೆ ಹೇಳಿದೀನಿ ಅಂದ್ರೆ ಇದ್ರ ಬಗ್ಗೆ ಎಷ್ಟು ಒಂದು ಸೆನ್ಸಿಟಿವ್ ಇದೆ, ಎಷ್ಟು ಒಂದು ನೋವಿದೆ ಅನ್ನೋದು ನಿಮಗೂ ಅರ್ಥ ಆಗ್ಲಿ ಅಂತ ಅದ್ರ ಬಗ್ಗೆ ಒಂದು ಬ್ರೀಫ್ ಆಗಿ ಹೇಳಿದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನಾನು ಕರ್ನಾಟಕ
ಇದು ಮಹಿಳಾ ಧ್ವನಿಯಿಂದ ಮಾತಾಡ್ತಾ ಇರೋದು ಪ್ರಿಯಾ ಅಂತ ಅಂದ್ಬಿಟ್ಟಿದ್ದೇನೆ. ಇವಾಗ ಬರೀ ನಮ್ಮ ಸಮಾಜದಲ್ಲಿ ಬರೀ ನಮ್ಮ ಟ್ರಾನ್ಸ್ಜೆಂಡರ್ ವಿಷಯನೇ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇಲ್ಲ. ದಲಿತರು ಶೋಷಿತರು ಮಹಿಳೆಯರ ಪರವಾಗೂ ಕೂಡ ನಾವು ಕೆಲಸ ಮಾಡ್ತಾ ಇದೀವಿ. ನೀವು ಅನ್ಕೊಳ್ಬಹುದು ಬರೀ ಟ್ರಾನ್ಸ್ಜೆಂಡರ್ ವಿಷಯನೇ ಮಾತಾಡ್ತಾರೆ ಅಂತಂದ್ರೆ ಇಲ್ಲ. ನಾವು ಹೆಣ್ಣಾಗಿ ಗುರುತಿಸ್ಕೊಳ್ಳೋದಕ್ಕೆ ಮನುಷ್ಯ ಅಂತ ಹುಟ್ಟಿದ ಮೇಲೆ ಬದ್ಕ ಹಕ್ಕು ನನ್ಗಿರುತ್ತೆ. ನಾವ್ ಏನಂತ ಗುರುತಿಸ್ಕೊಳ್ತೀವಿ ಅದ್ರ ಮೇಲೆ ಸುಪ್ರೀಂ ಕೋರ್ಟ್ 2014 ಕೂಡ ನಮ್ ಜಡ್ಜ್ಮೆಂಟ್ ಸಿಕ್ಕಿದೆ. ಆ ಜಡ್ಜ್ಮೆಂಟ್ ಸಿಕ್ಕಿದ್ರು ಕೂಡ ಎಷ್ಟು ನಮ್ ಟ್ರಾನ್ಸ್ ವುಮೆನ್ಸ್ಗೆ ಎಷ್ಟು ವೈಲೆನ್ಸ್, ಹಾರಾಸ್ಮೆಂಟ್, ಸೋಷಿಯಲ್ ಸಿಗ್ಮಾ ಎಲ್ಲ ಹಾಕ್ಬೇಕಾದ್ರೆ, ಆರೋಗ್ಯ ಸಮಸ್ಯೆಗಳು ಇರ್ಬೇಕಾದ್ರೆ ನಾವು ಬೀದಿಲೆಲ್ಲಿ ಸಾಯ್ತೀವಿ. ನಿಮಗೆ ಗೊತ್ತಿರೋ ವಿಷಯನೇ. ನಾವು ಕೂಡ ಎಲ್ರ ತರ ಒಂದು ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಆದ್ರೂ ಕೂಡ ನಮ್ಮ ಪರವಾಗಿ ಕೆಲಸ ಮಾಡ್ತಿರೋರು ನಮ್ಮ ಸತ್ತಿ ಬೀದಿನಲ್ಲಿ ಬಿಡ್ಬೇಕಾದ್ರೆ ನಮ್ಮನ್ನ ತಿರಸ್ಕರಿಸ್ತಾರೆ. ದಯವಿಟ್ಟು ನಮ್ಗೆ ಸಮಾನತೆ ಬರೋವರೆಗ ನಾವು ಈ ಹೋರಾಟಗಳನ್ನ ನಡೀತೀವಿ. ಅದೇ ನಮ್ಮ ಸಮುದಾಯದಲ್ಲಿ ಹಿರಿಯವರು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಕಮ್ಯುನಿಟಿಯಲ್ಲಿ ಹಿರಿಯರು ಇದ್ರು, ಅವರು ಕೂಡ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಎಲ್ಪಿಸೋಸ್ ಆಗಿ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ರು. ಅವಾಗ ಕೂಡ ನಾನು ಯಾರೋ ಒಂದು ಸೆಕ್ಸ್ ವರ್ಕರ್ ಫೀಮೇಲ್ ಕೂಡ ನನ್ನ ವಿಷಯ ಮುಟ್ಟಿಸಿದಾಗ ನಾನು ಅವ್ರನ್ನ ಹೋಗಿ ಭೇಟಿ ಮಾಡಿದೆ. ಅವ್ರ ಸ್ಥಿತಿಗತಿಗಳು ನೋಡಿದ್ರೆ ನನ್ ತುಂಬಾ ನೋವಾಯ್ತು. ಅವಾಗ ನಾನು ಕೇಳಿದೆ, ಸರ್ ಯಾಕೆ ಈ ತರ ಇಟ್ಟಿದ್ದೀರಾ, ಈ ವಾರ್ಡ್ ಅಲ್ಲಿ ಇಟ್ಟಿದ್ದೀರಾ, ಒಂದು ಹೈಜಿನಿಕ್ ಇಲ್ಲ, ಅಟ್ಲೀಸ್ಟ್ ಅವರು ಒಂದು ಹ್ಯೂಮನ್ ಬಿನ್ ಅಲ್ವಾ ಅಂತ ಕೇಳಿದಕ್ಕೆ, ಇಲ್ಲ ಮೇಡಮ್ ಬೆಡ್ ಇಲ್ಲ ಅಂತ ಕೂಡ ಈ ತರ ಹೇಳಿದ್ರು. ಈ ತರ ಎಲ್ಲ ಹರಾಸ್ಮೆಂಟ್ ಗಳು ಕೂಡ ನಾವು ಒಂದು ಫೇಸ್ ಮಾಡ್ತಾ ಇದೀವಿ. ಅವಾಗ ನಾನು ಕೇಳಿದೆ ಏನ್ ಸಮಸ್ಯೆ ಇದೆ, ಅವ್ರಿಗೆ ಏನ್ ಆಗಿದೆ, ರಿಪೋರ್ಟ್ ಕೊಡಿ, ಆ ರಿಪೋರ್ಟ್ ತಗೊಂಡು ನಾನು ಹೋಗ್ತೀನಿ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಕೇಳಿದೆ. ದಯವಿಟ್ಟು ನಾನು ಹೇಳ್ತಾ ಇರೋದು ಒಂದೇ, ನಾವೆಲ್ಲರೂ ಮನುಷ್ಯರೇ. ನಮ್ಮ ಮಹಿಳೆಯರು ಹರಿತಾ ಇರೋದು ರಕ್ತನೇನೆ. ಅದು ಆಗಿರ್ಬೇಕಾದ್ರೆ ಗಂಡು ಹೆಣ್ಣು ಟ್ರಾನ್ಸ್ಜೆಂಡರ್ ಅಂತ ತಾರತಮ್ಯಗಳು ಬೇಡದೆ ಮನುಷ್ಯನಾಗಿ ನಾವು ಒಂದು ಹ್ಯೂಮನ್ ಬಿನ್ ಆಗಿ ಎಲ್ರನ್ನು ಪ್ರೀತಿಸೋಣ, ಎಲ್ರೂ ಸಮಾನತೆ ನೋಡೋಣ, ನಾವೊಂದು ಸಮಾಜಮುಖಿಯಾಗಿ ಇದ್ದೀವಿ ಅಂತ ಹೇಳ್ಬೇಕು ಅಂತಂದ್ರೆ ನಾವಿವತ್ತು ನಿಂತ್ಕೊಂಡಿದೀವಿ ಅಂತ. ದಿನನಿತ್ಯನೂ ನಾವು ವರ್ಷದಲ್ಲಿ 365 ದಿನಗಳಲ್ಲೂ ನಿಮಿಷದಲ್ಲಿ ಶೋಷಣೆ ಒಳಪಟ್ಟಿರೋರು ನಾವು. ದಯವಿಟ್ಟು ನಮ್ಮನ್ನ ಸಮಾಜದಲ್ಲಿ ಬದಲಾವಣೆ ಮಾಡ್ಬೇಕು ಅಂದ್ರೆ ಸಮಾಜದಲ್ಲಿ ನೀವು ಒಂದು ವ್ಯಕ್ತಿ ಆಗಿದ್ದೀರಾ, ನಿಮ್ಮ ಮಕ್ಕಳು ನಮ್ಮ ಪರಿಸ್ಥಿತಿಯಲ್ಲಿ ನೀವಿದ್ರು ಆ ಪರಿಸ್ಥಿತಿನ ಯೋಚನೆ ಮಾಡಿ ನಮ್ಗೂ ಒಂದು ಸಮಾನತೆ ಕೊಡಿ ಅಂತ ಹೇಳ್ತಾ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಯಾಕೆ ನೀವು ಕೊಲ್ಲುತ್ತೀರಿ ಕೊಟ್ಟು ಧರ್ಮದ ಶಾಸ್ತ್ರಗಳಿಂದ? ನಾವು ನೀವು ಒಂದೇ ಅಲ್ಲ, ಕೆಂಪು ರಕ್ತದ ಮಾನವರು. ನಾವು ನೀವು ಒಂದೇ ಅಲ್ಲವೇ, ಕೆಂಪು ರಕ್ತದ ಮಾನವರು. ಯಾಕೆ ನೀವು ಕೊಲ್ಲುತ್ತೀರಿ ಗೊಡ್ಡು ಧರ್ಮದ ಶಾಸ್ತ್ರಗಳಿಂದ? ನಾವು ನೀವು ಒಂದೇ ಅಲ್ಲ, ಕೆಂಪು ರಕ್ತದ ಮಾನವರು. ನಾವು ನೀವು ಒಂದೇ ಅಲ್ಲವೇ, ಕೆಂಪು ರಕ್ತದ ಮಾನವರು. ಹಾಲು ಉಣಿಸುವ ತಾಯಂದರಿಗೆ ಒಣಗಿದೆ ಎದೆಯಲ್ಲಿ ಹಾಲಿಲ್ಲ. ಹಾಲು ಉಣಿಸುವ ತಾಯಂದರಿಗೆ ಒಣಗಿದೆ ಎದೆಯಲ್ಲಿ ಹಾಲಿಲ್ಲ. ಹರೆಯಕ್ಕೆ ಬಂದ ಅಕ್ಕ ತಂಗಿಯರ ಮೈಯ ಮುಚ್ಚಲು ಬಟ್ಟೆ ಇಲ್ಲ. ನಾವು ನೀವು ಒಂದೇ ಅಲ್ಲ, ಕೆಂಪು ರಕ್ತದ ಮಾನವರು. ನಾವು ನೀವು ಒಂದೇ ಅಲ್ಲವೇ, ಕೆಂಪು ರಕ್ತದ ಮಾನವರು. ಯಾಕೆ ನೀವು ಕೊಲ್ಲುತ್ತೀರಿ ಕೊಟ್ಟು ಧರ್ಮದ ಶಾಸ್ತ್ರಗಳಿಂದ? ನಾವು ನೀವು ಒಂದೇ ಅಲ್ಲವೇ, ಕೆಂಪು ರಕ್ತದ ಮಾನವರು. ನಾವು ನೀವು ಒಂದೇ ಅಲ್ಲವೇ, ಕೆಂಪು ರಕ್ತದ ಮಾನವರು. ಯುಗಗಳು ಉರುಳಿ ಯುಗಗಳು ಬಂದರು, ಕ್ಷಣಗಳು ಉರುಳಿ ಕ್ಷಣಗಳು ಬಂದರು. ಯುಗಗಳು ಬಂದರು, ಕ್ಷಣಗಳು ಉರುಳಿ ಕ್ಷಣಗಳು ಬಂದರು. ಹಸಿದ ಹೊಟ್ಟೆ ತುಂಬಲಿಲ್ಲ, ಕಂಡ ಕನಸು ನನಸಾಗಲಿಲ್ಲ. ನಾವು ನೀವು ಒಂದೇ ಅಲ್ಲ, ಕೆಂಪು ರಕ್ತದ ಮಾನವರು. ನಾವು ನೀವು ಒಂದೇ ಅಲ್ಲವೇ, ಕೆಂಪು ರಕ್ತದ ಮಾನವರು. ಯಾಕೆ ನೀವು ಕೊಲ್ಲುತ್ತೀರಿ ಕೊಟ್ಟು ಧರ್ಮದ ಶಾಸ್ತ್ರಗಳಿಂದ? ನಾವು ನೀವು ಒಂದೇ ಅಲ್ಲವೇ, ಕೆಂಪು ರಕ್ತದ ಮಾನವರು. 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 ಜೈ 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 ಭೀಮ್. ಜೈ 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 ಭೀಮ್. ಜೈ 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 ಭೀಮ್. ಲಿಂಗತ್ವ ಅಲ್ಪಸಂಖ್ಯಾತರ ಹಕ್ಕುಗಳು ಮಾನವ ಹಕ್ಕುಗಳು. ಲಿಂಗತ್ವ ಅಲ್ಪಸಂಖ್ಯಾತರ ಹಕ್ಕುಗಳು ಮಾನವ ಹಕ್ಕುಗಳು. ಬದುಕಿ ಬದುಕಲು ಬಿಡಿ.
ಎಲ್ಲರಿಗೂ ನಮಸ್ಕಾರ. ಸಂಸ್ಥೆನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಪ್ರತಿ ವರ್ಷ ನಾವು ಟ್ರಾನ್ಸ್ಜೆಂಡರ್ ರಿಮೆಂಬರ್ಸ್ ಡೇನ ಅಬ್ಸರ್ವ್ ಮಾಡ್ತಾ ಇದ್ದ ರೀತಿಯಲ್ಲೇ ಈ ವರ್ಷ ಕೂಡ ನಾವು ಸಂಗಮ ಸಂಸ್ಥೆ, ಸ್ವತಂತ್ರ ಸಂಸ್ಥೆ, ಮಹಿಳಾ ಧ್ವನಿ, ಕರ್ನಾಟಕ ಲೈಂಗಿಕ ಕಾರ್ಮಿಕರ ಯೂನಿಯನ್ ಮತ್ತು ಲಿಂಗತ್ವ ಮತ್ತು ಲೈಂಗಿಕ ಬಹುತ್ವಕ್ಕಾಗಿ ಚಳುವಳಿ ಸಂಘಟನೆಗಳು ಸೇರಿ ಇವತ್ತಿನ ದಿವಸ ಟ್ರಾನ್ಸ್ಜೆಂಡರ್ ರಿಮೆಂಬರ್ಸ್ ಡೇನ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ನಾನು ಸರ್ಕಾರದ ಗಮನವನ್ನು ಸೆಳೆಯೋದಕ್ಕೆ ಇಷ್ಟಪಡ್ತೀನಿ. ಒಬ್ಬ ಟ್ರಾನ್ಸ್ಜೆಂಡರ್ ಮಹಿಳೆಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಸಿಗದೆ, ಖಾಸಗಿ ಆಸ್ಪತ್ರೆಯಲ್ಲಿ ಹಣ ಕೊಡಕ್ಕಾಗದೆ ಅವರು ಸಾವನ್ನಪ್ತಾರೆ. ಇದು ಸಾವಲ್ಲ, ಸರ್ಕಾರ ಮಾಡತಕ್ಕಂತಹ ಇಂಡೈರೆಕ್ಟ್ ಆದಂತಹ ಕೊಲೆ. ಇದಕ್ಕೆ ನೇರವಾಗಿ ಸರ್ಕಾರ ಹೊಣೆಯಾಗಬೇಕಾಗುತ್ತೆ. ಪೊಲೀಸ್ ದೌರ್ಜನ್ಯದಿಂದ ಆಗಿರಲಿ, ಮಾನಸಿಕ ಖಿನ್ನತೆಗೆ ಒಳಗಾದಂತಹ ಟ್ರಾನ್ಸ್ಜೆಂಡರ್ ಸಮುದಾಯಕ್ಕೆ ಮಾನಸಿಕ ಆರೋಗ್ಯವನ್ನು ವೃದ್ಧಿಪಡಿಸಿಕೊಳ್ಳೋದಕ್ಕೆ ಸರಿಯಾದ ರೀತಿಯಲ್ಲಿ ಕೌನ್ಸಿಲಿಂಗ್ ಸಿಗದೆ ಸತ್ರು ಕೂಡ ಅದು ಕೂಡ ಸರ್ಕಾರ ಮಾಡ್ತಕ್ಕಂಥ ಇಂಡೈರೆಕ್ಟ್ ಕೊಲೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬ ವ್ಯಕ್ತಿಗೆ ದೈಹಿಕ ಆರೋಗ್ಯ ಎಷ್ಟು ಮುಖ್ಯನೋ ಅಷ್ಟೇ ಮಾನಸಿಕ ಆರೋಗ್ಯವೂ ಮುಖ್ಯ ಆಗುತ್ತೆ. ಕುಟುಂಬದಿಂದ, ಸಮಾಜದಿಂದ, ಶಿಕ್ಷಣ ಸಂಸ್ಥೆಗಳಿಂದ ಎಲ್ಲದರಿಂದ ವಂಚಿತರಾದಂತಹ ಸಮುದಾಯದವರು, ನಮ್ಮಂತ ಲಿಂಗತ್ವ ಅಲ್ಪಸಂಖ್ಯಾತರು ಆದಷ್ಟು ಬೇಗ ಖಿನ್ನತೆಗೆ ಒಳಗಾಗ್ತಾರೆ, ಡಿಪ್ರೆಷನ್ಗೆ ಒಳಗಾಗ್ತಾರೆ. ಆಗ ಅವರಿಗೆ ಸರಿಯಾದ ರೀತಿಯಲ್ಲಿ ಸರ್ಕಾರದಿಂದ ಕೌನ್ಸಿಲಿಂಗ್ ಸಿಗದೆ, ಮಾನಸಿಕ ಆರೋಗ್ಯ ವೃದ್ಧಿ ಆಗದೆ ಇದ್ದಲ್ಲಿ ಅವರು ಸಾವಿಗೀಡಾಗ್ತಾರೆ. ಜವಾಬ್ದಾರಿಯಾಗಿ ನನ್ನ ಸ್ನೇಹಿತರೊಬ್ರು ಕೇಸ್ ಸ್ಟಡಿ ಓದ್ತಾ ಹೇಳ್ತಾ ಇದ್ರು, ಒಬ್ಬ ಟ್ರಾನ್ಸ್ ಮಹಿಳೆ ಇತ್ತೀಚೆಗೆ ಹೆಣವನ್ನ ಪಡ್ಕೊಳ್ಳಕ್ಕೂ ಅವರ ಕುಟುಂಬದವರ ಹತ್ರ ಹಣ ಇರಲಿಲ್ಲ, ಒದ್ದಾಡಿದ್ದಾರೆ. ಹೆಣ ಕೊಡಬೇಕಾದ್ರೂ ಸರ್ಕಾರ ಖಾಸಗಿ ಆಸ್ಪತ್ರೆಯವರು ಹಣ ವಾಪಸ್ ಕಟ್ಟಬೇಕು ಅಂತ ಹೇಳಿದ್ದಾರೆ. ಅವ್ರಿಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಸಿಕ್ಕಿದ್ದಿದ್ರೆ ಅವರು ಖಾಸಗಿ ಆಸ್ಪತ್ರೆಗೆ ಹೋಗ್ಬೇಕಾಗಿರ್ಲಿಲ್ಲ, ಅವರು ಸಾವನ್ನ ಅಪ್ಪಬೇಕಾಗಿರ್ಲಿಲ್ಲ. ಸೊ ಈ ರೀತಿಯ ನಿರ್ಲಕ್ಷ್ಯದಿಂದ ಆಗ್ತಾ ಇರ್ತಕ್ಕಂಥ ಅಸಹಜ ಸಾವುಗಳನ್ನ ಸರ್ಕಾರ ಗಮನ ಹರಿಸಬೇಕು, ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಸರ್ಕಾರ ಅಂತ ನಾನು ಸರ್ಕಾರವನ್ನ ಒತ್ತಾಯ ಮಾಡ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ 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 ಭೀಮ್, ಜೈ 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 ಭೀಮ್. ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯದವರ ವಿರುದ್ಧ ಹಿಂಸೆಯು ನಿಲ್ಲಲಿ, ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯದವರ ವಿರುದ್ಧ ಆಗುತ್ತಿರುವ ಹಿಂಸೆಯು ನಿಲ್ಲಲಿ. Which is really the bare minimum. So yeah. So as we were listening to the case studies that were being discussed, we could hear the pain in their voice, and I think it's very important to give them access to not only justice but also proper mental health care so that they are able to get the help and support that they deserve. The transgender community, like any other group of people, deserves basic healthcare, mental health, and this is a really heartbreaking story, and we really hope the situation improves. We express our solidarities with them, and we hope their situation gets better. I think what they are asking is like basic human rights, and it's high time that they get it, at least now. The problems that are faced by them is ignored not just by the government but also by the common people. So everyone should bring this awareness and stand together to fight in favor of them. We want justice. We want justice. We want justice. Let transgender person live with dignity. 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 Thank you. ನಮಸ್ತೆ, ನನ್ನ ಹೆಸರು ಪೂಜಿತಾ ಅಂತ. ಸೊ ಐ ಆಮ್ ಎ ವಾಲಂಟರಿ ವರ್ಕರ್ ಇನ್ ಸ್ವತಂತ್ರ. ಸೊ ನಾವೀಗ ನೋಡ್ತಾ ಇದ್ದೀವಿ, ವಿ ಹ್ಯಾವ್ ದ ರೈಟ್ ಟು ಲೈಫ್. ಅಂಡರ್ ಆರ್ಟಿಕಲ್ 21 ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ವಿ ಹ್ಯಾವ್ ದ ರೈಟ್ ಟು ಲೈಫ್. ನಮಗೆ ಬದುಕು ಹಕ್ಕನ್ನು ಕೊಟ್ಟಿದ್ದಾರೆ. ಹಾಗೆ ನಮ್ಮ ಸರ್ವೋಚ್ಚ ನ್ಯಾಯಾಲಯ 2014 ನಲ್ಸಾ ಜಡ್ಜ್ಮೆಂಟ್ ಅಲ್ಲಿ ನಮಗೆಲ್ಲ ಹಕ್ಕುಗಳನ್ನು ಕೊಟ್ಟಿದೆ. ಆದರೆ 2024 10 ಇಯರ್ಸ್ ಆಗಿದೆ. ನಮಗೆ ಆ ಹಕ್ಕುಗಳು ಯಾವ ತರ ಸಿಗ್ತಾ ಇದೆ, ನಾವು ಅದನ್ನ ಹೇಗೆ ಉಪಯೋಗಿಸ್ಕೊತಾ ಇದೀವಿ ನಾವು ಪ್ರಾಕ್ಟಿಕಲಿ ನೋಡ್ತಾ ಇದೀವಿ. ಖಂಡಿತವಾಗಿ ಇವತ್ತು ನಮ್ಮನ್ನ ಅಗಲಿರ್ತಕ್ಕಂಥ ಎಲ್ಲ ನಮ್ಮ ಅಕ್ಕ ತಂಗಿಯರನ್ನು ನೆನೆಸ್ಕೋತಾ ಇದೀವಿ. ಅವರ ಆತ್ಮಗಳಿಗೆ ಶಾಂತಿ ಸಿಗ್ಲಿ. ನಾವು ಯಾವುದೇ ಒಂದು ಸಾವು ಅದು ಅಸಹಜ ಸಾವಾಗಿದ್ರೆ, ಇನ್ ಕೇಸ್ ಇಟ್ ಇಸ್ ಸೂಯಿಸೈಡ್ ಆರ್ ಇಟ್ ಇಸ್ ಲೈಕ್ ಮರ್ಡರ್ ಆರ್ ಇಟ್ ಇಸ್ ಸಮಥಿಂಗ್ ವಿಚ್ ಇಸ್ ಆಕ್ಸಿಡೆಂಟ್
ಡೆವಲಪ್ಮೆಂಟ್ ಅಲ್ಲಿ ಅದ್ರ ಬಗ್ಗೆ ಸರ್ಕಾರ ಸ್ವಲ್ಪ ಗಮನ ಹರಿಸಬೇಕು. ಮತ್ತೆ ಅಂತ ಸಮುದಾಯಗಳಿಗೆ ಅವರ ಫ್ಯಾಮಿಲಿ ಅಥವಾ ಡಿಪೆಂಡೆನ್ಸ್ ಯಾರಿರ್ತಾರೆ ಅವರಿಗೆ ಸ್ವಲ್ಪ ಸಹಾಯವಾಗಿ ನಿಲ್ಬೇಕು ಅಂತ ಕೇಳ್ಕೊಳ್ತೀನಿ. ಮತ್ತೆ ನಮ್ಮ ಸಮುದಾಯ ಎಷ್ಟೇ ಬಹಳ ಮೊದಲಿಂದಲೂ ಕೂಡ ತೀರ್ಕೊಂಡಿರೋತಕ್ಕಂಥ ಒಂದು ಲೆಸನ್ ಅವ್ರು ನಮ್ಗೆ ಮುಂದೆ ನಾವು ಮುಂದೆ ಹೆಜ್ಜೆ ಇಡುವವರಿಗೆ ಏನೆಲ್ಲ ಆಗಿದೆ. ತುಂಬಾ ಕೇಸ್ ಸ್ಟಡೀಸ್ ಕೂಡ ಮಾಡಿದ್ರಿ ಇಲ್ಲಿ. ಒಂದೊಂದು ಕೇಸ್ ಸ್ಟಡಿ ಕೂಡ ಬಹಳ ಡಿಫ್ರೆಂಟ್ ಆಗಿದೆ ಮತ್ತು ತುಂಬಾ ಹೆಡ್ ತುಂಬಾ ತಲೆನೋವಾಗ್ತಕ್ಕಂಥ ವಿಚಾರಗಳಿದೆ. ಅದರಲ್ಲಿ ಎಷ್ಟು ಹಿಂಸೆಗೆ ಒಳಪಟ್ಟು, ಎಷ್ಟು ತಾರತಮ್ಯಕ್ಕೆ ಒಳಪಟ್ಟು, ಎಷ್ಟು ಧೋರಣೆಗಳಿಗೆ ಎಷ್ಟು ಎಲ್ಲ ಕಷ್ಟಪಟ್ಟು ನಮ್ಮ ಸಮುದಾಯ ಬದುಕ್ತಾ ಇದೆ. ಇವತ್ತು ಕೂಡ ನನ್ನ ಹೆಚ್ಚಿನ ಸಮುದಾಯದವರು ಫುಡ್, ಕ್ಲೋತ್ ಅಂಡ್ ಶೆಲ್ಟರ್ಗೆ ನಾವು ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದೀವಿ. ಇದು ನಮ್ಗೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಸಂಘ ಸಂಸ್ಥೆಗಳು ಬಹಳಷ್ಟು ವರ್ಷಗಳಿಂದ ವರ್ಕ್ ಮಾಡ್ತಾ ಬಂದಿದೆ. ಬಹಳಷ್ಟು ನಮ್ಮ ಒಂದು ಸ್ಟ್ರಗಲ್ ಇಂದ ನಮ್ಗೆ ಸ್ವಲ್ಪ ಎಲ್ಲೋ ಒಂದಿಷ್ಟು ಉಸಿರಾಡ್ಲಿಕ್ಕೆ ಅವಕಾಶಗಳು ಸಿಕ್ಕಿದ್ರು ಕೂಡ ಇವತ್ತು ಎಷ್ಟೋ ಜನರಿಗೆ ಗೌರ್ಮೆಂಟ್ ಕೆಲಸ ಸಿಗ್ತಾ ಇದೆ. ಅಪ್ಕಮಿಂಗ್ ಜನರೇಷನ್ ಸ್ವಲ್ಪ ಅದನ್ನು ಉಪಯೋಗಿಸ್ಕೊತಾ ಇದ್ದಾರೆ. ಬಟ್ ಎಷ್ಟೋ ಜನ ಮನೆ ಮಠ ಬಿಟ್ಟವ್ರಿಗೆ ಮಾಸ್ಕರ್ಸೇ ಇಲ್ಲ, ಎಷ್ಟೋ ಬೀದಿಯಲ್ಲಿ ಇರ್ತೀವಿ, ನಮ್ಗೆ ಯಾವ್ದು ತಗೊಳಕ್ ಆಗ್ತಾ ಇಲ್ಲ. ಸೊ ಇದು ಅದು ತುಂಬಾ ಕಷ್ಟ ಆಗ್ತದೆ ಹೇಳ್ಕೊಳ್ಳಿ. ಕೆಲವು ಪರಿಸ್ಥಿತಿಗಳು ಹಾಸ್ಪಿಟಲ್ಸ್ ಅಲ್ಲಿ ಹೋದ್ರೂ ಕೂಡ ಅಷ್ಟು ಸ್ಟ್ಯಾಂಡರ್ಡ್ಸ್ ಅನ್ನ ತುಂಬಾ ಡಿಫ್ರೆಂಟ್ ಅಲ್ಲಿ ತುಂಬಾ ವ್ಯತ್ಯಾಸದಿಂದ ನೋಡ್ತಾರೆ. ಇವ್ರಿಗೆ ಏನ್ ಟ್ರೀಟ್ಮೆಂಟ್ ಮಾಡಬೇಕು, ಇವ್ರಿಗೆ ಯಾರು ಇಲ್ಲ. ಇವಾಗ ನಮ್ಮ ಮನೆಗಳಲ್ಲಿ ಈಗ ಸೊಸೈಟಿಯಲ್ಲಿ ಸಾಮಾನ್ಯವಾಗಿ ಮನೆಯಲ್ಲಿ ಅಪ್ಪ ಅಮ್ಮ ತೀರೋದ್ರೆ ಅಥವಾ ಫ್ಯಾಮಿಲಿ ಮೆಂಬರ್ ತೀರೋದ್ರೆ ಅವ್ರು ವರ್ಷಕ್ಕೊಂದ್ಸಲ ನೆನೆಸ್ಕೊಂಡು ಅವ್ರಿಗೆ ಒಂದು ಊಟ ಹಾಕ್ತಾರೆ ಅಥವಾ ಅವ್ರ ಹೆಸರಲ್ಲಿ ಒಂದು ಊಟ ಕೊಡಿಸ್ತಾರೆ ಅಲ್ವಾ. ಬಟ್ ನಮ್ಮನ್ನ ಮನೆಯಲ್ಲೂ ಕೂಡ ಒಪ್ಕೊಳ್ಳಲ್ಲ ಮತ್ತೆ ಬೇರೆ ಕಡೆಯಲ್ಲೂ ಕೂಡ ಒಪ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಇರುತ್ತೆ. ಯಾರು ನೆನೆಸ್ಕೊಡ್ತಾರೆ, ಯಾರು ಇದು ಮಾಡ್ತಾರೆ ಅಂತದಕ್ಕೆ ಒಂದು ಪ್ಲಾಟ್ಫಾರ್ಮ್ ಅನ್ನ ಒದಗಿಸ್ಕೊಟ್ಟು ಸ್ವತಂತ್ರ ಆಗ್ಬೋದು, ಸಂಗಮ ಆಗ್ಬೋದು, ಉಳಿದ ಆರ್ಗನೈಸೇಷನ್ಸ್ ಈ ಒಂದು ಇದನ್ನ ಮಾಡ್ತಾರೆ. ತುಂಬಾ ಅದಕ್ಕೆ ಒಂದು ಮನಸ್ಸಿಗೆ ಸಮಾಧಾನ ಅನಿಸ್ತಾ ಇದೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ. Good evening. I'll speak in English and Tamil. Today, on behalf of Ecclesia, we would like to extend our solidarity with all the friends who have organized Transgender Remembrance Day this evening. The Friends of Ecclesia would like to extend solidarity, especially for your mental wellness. Emotional wellness is the right for everybody. It's a fundamental right for everybody to be accepted, approved, and social acceptance is a fundamental human right that no one can negate, no one should negate. We know the difficulty trans persons face in our society, but we must appreciate the fact that in Indian society transgender persons are accepted. But social acceptance and approval is one important aspect that we need to work on. As part of Ecclesia, we would like to extend free mental health programs for all the members of transgenders as much as we can. We work with a group of psychologists, counselors and psychiatrists. As you go through the transition from male to female or female to male, the difficulties that you face as an individual or community could be shared with one of the members. So at this point, we would like to extend our solidarity on behalf of Ecclesia to all the members of transgender communities present here, and we applaud all the efforts taken by all the organizers to bring together as a group of people who will stand with the rights of transgender persons. Let transgender persons live with dignity. Let's live and let transgender persons live with dignity. Thank you. ಹಲೋ, ಎಲ್ಲಾರು ನಿಮ್ ಬ್ಯಾಗ್ ಎಲ್ಲ ಕೆಳಗಿಡಿ. ಕ್ಯಾಂಡಲ್ ಮತ್ತೆ ಫ್ಲೆಕರ್ಸ್ ಇದೆ, ಕಷ್ಟ ಆಗುತ್ತೆ. ಕೈಯಲ್ಲಿ ಬ್ಯಾಗ್ ಕೆಳಗಿಡಿ. ಒಂದು ಹ್ಯಾಂಡ್ ಅಲ್ಲಿ ಫ್ಲೆಕರ್ಸ್ ಮೇಲ್ ತೋರಿಸಿ. ಅದೇನಾ ಮತ್ತೆ ರಿಪೀಟ್ ಅದೇ ಹಾಡು ಹೇಳ್ತೀವಿ. ಯಾಕೆ ನೀವು ಕೊಲ್ಲುತ್ತೀರಿ ದೊಡ್ಡ ಧರ್ಮದ ಶಾಸ್ತ್ರಗಳಿಂದ? ನಾವು ನೀವು ಒಂದೇ ಅಲ್ಲ, ಕೆಂಪು ರಕ್ತದ ಮಾನವರು. ನಾವು ನೀವು ಒಂದೇ ಅಲ್ಲವೇ, ಕೆಂಪು ರಕ್ತದ ಮಾನವರು. ಯಾಕೆ ನೀವು ಕೊಲ್ಲುತ್ತೀರಿ ದೊಡ್ಡ ಧರ್ಮದ ಶಾಸ್ತ್ರಗಳಿಂದ? ನಾವು ನೀವು ಒಂದೇ ಅಲ್ಲವೇ, ಕೆಂಪು ರಕ್ತದ ಮಾನವರು.
ನಾವು ನೀವು ಒಂದೇ ಅಲ್ಲವೇ ಕೆಂಪು ರಕ್ತದ ಮಾನವರು. ಹಾಲು ಉಣಿಸುವ ತಾಯಂದರಿಗೆ ಒಣಗಿದ ಎದೆಯಲ್ಲಿ ಹಾಲಿಲ್ಲ. ಹಾಲು ಉಣಿಸುವ ತಾಯಂದರಿಗೆ ಒಣಗಿದ ಎದೆಯಲ್ಲಿ ಹಾಲಿಲ್ಲ. ಹಣೆಗೆ ಬಂದ ಅಕ್ಕ ತಂಗಿಯರ ಮೈಯ ಮುಚ್ಚಲು ಬಟ್ಟೆ ಇಲ್ಲ. ನಾವು ನೀವು ಒಂದೇ ಅಲ್ಲ ಕೆಂಪು ರಕ್ತದ ಮಾನವರು. ನಾವು ನೀವು ಒಂದೇ ಅಲ್ಲವೇ ಕೆಂಪು ರಕ್ತದ ಮಾನವರು. ಯುಗಗಳು ಉರುಳಿ ಯುಗಗಳು ಬಂದರು, ಕ್ಷಣಗಳು ಉರುಳಿ ಕ್ಷಣಗಳು ಬಂದರು. ಯುಗಗಳು ಉರುಳಿ ಯುಗಗಳು ಬಂದರು, ಕ್ಷಣಗಳು ಉರುಳಿ ಕ್ಷಣಗಳು ಬಂದರು. ಹಸಿದ ಹೊಟ್ಟೆ ತುಂಬ ಇಲ್ಲ, ಕಂಡ ಕನಸು ನನಸಾಗಲಿಲ್ಲ. ನಾವು ನೀವು ಒಂದೇ ಅಲ್ಲವೇ ಕೆಂಪು ರಕ್ತದ ಮಾನವರು. ನಾವು ನೀವು ಒಂದೇ ಅಲ್ಲವೇ ಕೆಂಪು ರಕ್ತದ ಮಾನವರು. ಯಾಕೆ ನೀವು ಕೊಲ್ಲುತ್ತೀರಿ ಕೊಟ್ಟು ಧರ್ಮದ ಶಾಸ್ತ್ರಗಳಿಂದ. ನಾವು ನೀವು ಒಂದೇ ಅಲ್ಲವೇ ಕೆಂಪು ರಕ್ತದ ಮಾನವರು. 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 ಈ ಕಾರ್ಯಕ್ರಮವನ್ನು ಆಯೋಜಿಸಿರುವ ಸಂಗಮ ಸ್ವತಂತ್ರ ಕರ್ನಾಟಕ ಮಹಿಳಾ ಧ್ವನಿ, ಮೂವ್ಮೆಂಟ್ ಫಾರ್ ಜೆಂಡರ್ ಅಂಡ್ ಸೆಕ್ಷುವಲ್ ಪ್ಲೂರಲಿಸಂ, ಕರ್ನಾಟಕ ಸೆಕ್ಸ್ ವರ್ಕರ್ಸ್ ಯೂನಿಯನ್ ಎಲ್ರಿಗೂ ತುಂಬಾ ತುಂಬಾ ಧನ್ಯವಾದಗಳು. ಹಾಗೂ ಕ್ರೈಸ್ಟ್ ಯೂನಿವರ್ಸಿಟಿಯಿಂದ ಬಂದಿರುವಂತ ಸ್ಟೂಡೆಂಟ್ಸು ಮತ್ತೆ ಎಕ್ಲಿಷಿಯಾ ಅಂತ ಬಂದಿರುವಂತ ನಮ್ಮ ಫ್ರೆಂಡ್ಸು, ಬೇರೆ ಬೇರೆ ಸಂಸ್ಥೆ ಬಿಟ್ಟು ಇರ್ಬೋದು ನಾನು, ಆ ಎಲ್ರಿಗೂ ಬಂದಿರುವಂತ ಎಲ್ಲಾ ನಮ್ಮ ಸ್ನೇಹಿತರು, ಸಮುದಾಯದ ಫ್ರೆಂಡ್ಸು ಎಲ್ರಿಗೂ, ಮನೋಹರ್ ಅವ್ರಿಗೂ, ವೀಣಾ ಅವ್ರಿಗೆ ಎಲ್ರಿಗೂ ತುಂಬಾ ತುಂಬಾ ಧನ್ಯವಾದ ಹೇಳ್ತೀನಿ. ಹಾಗೂ ಪೊಲೀಸ್ ಇಲಾಖೆ ಕಡೆಯಿಂದ ನಮಗೆ ಈ ಒಂದು ಪರ್ಮಿಷನ್ ಕೊಟ್ಟಿರುವಂತ ಪೊಲೀಸ್ ಅವ್ರು ನಮ್ಗೆ ರಕ್ಷಣೆ ಕೊಟ್ಟಿರುವಂತ ಅವ್ರಿಗೂ ತುಂಬಾ ತುಂಬಾ ಧನ್ಯವಾದ. ಮತ್ತೆ ಫ್ರೀಡಂ ಪಾರ್ಕ್ ಈ ಒಂದು ಸ್ಥಳ ಜಾಗವನ್ನು ಕೊಟ್ಟಿರುವಂತ ಈ ಫ್ರೀಡಂ ಪಾರ್ಕ್ ಅವ್ರಿಗೂ ಧನ್ಯವಾದ. ನಿಶಾ ತುಂಬಾ ಥ್ಯಾಂಕ್ ಯು ನಮ್ ಜೊತೆ ಸಪೋರ್ಟ್ ಆಗಿ ಕೈ ಜೋಡಿಸಿರುವಂತದಕ್ಕೆ. ಮತ್ತೆ ಎಲ್ಲಾ ಕಾರ್ಯಕ್ರಮವನ್ನು ನಾವು ಒಂದು ಟೀಮ್ ವರ್ಕ್ ಆಗಿ ನಾವು ಈ ವರ್ಕ್ ನ ಮಾಡಿದೀವಿ. ಸ್ನೇಹಿತರೆ, ಈ ತರ ಕಾರ್ಯಕ್ರಮ ಮಾಡಿ ಸುಮಾರು ವರ್ಷಗಳಾಯ್ತು. ವಾಪಸ್ ನಾವು ಜೋಡಿದೀವಿ. ಇದೇ ಒಂದು ಜೋಶಲ್ಲಿ, ಇದೇ ಒಂದು ಹೋರಾಟದಲ್ಲಿ ಇನ್ನು ಮುಂದೆ ಹೋರಾಟ ಮಾಡಿಕೊಂಡು ನಮ್ಮ ಭಿನ್ನಾಭಿಪ್ರಾಯಗಳನ್ನ ಬದಿಗಿಟ್ಟಿ ನಮ್ಮ ಸಮುದಾಯದ ಪರವಾಗಿ ನಾವು ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ನಾವು ಮುಂದೆ ಹರ್ಕೊಂಡು ಹೋಗೋಣ. ಯಾಕಂದ್ರೆ ಈ ತರ ಮನೋಹರ್ ನಿಮ್ ಜ್ಞಾಪಕ ಇರ್ಬೋದು, ನಿಶಾ ನಿಮ್ಗೆ ಜ್ಞಾಪಕ ಇರ್ಬೋದು, ವೀಣಾ ನಿಮ್ಗೂ ಜ್ಞಾಪಕ ಇರ್ಬೋದು. ಈ ತರ ಒಗ್ಗಟ್ಟಾಗಿ ನಾವು ಮಾಡಿರೋಂತ ಕೆಲಸ, ಈವೆಂಟ್ಗಳು, ಪ್ರೋಗ್ರಾಮ್ಗಳು ಸುಮಾರು ವರ್ಷಗಳಾಗೋಯ್ತು. ನಮಗೆ ಬೇಜಾರಾಗಿ ಎಲ್ಲರೂ ಸಣ್ಣ ಸಣ್ಣ ಗ್ರೂಪ್, ಸಣ್ಣ ಸಣ್ಣ ಡಿವೈಡ್ ಅಂಡ್ ರೂಲ್ ಅನ್ನೋ ತರ ಆಗೋಗಿದ್ರು. ಇವತ್ತು ನಮ್ಗೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಸತ್ತಿರುವಂತ ಎಲ್ಲಾ ನಮ್ಮ ಸ್ನೇಹಿತರ ಆತ್ಮಕ್ಕೆ ಸಂತೋಷ, ಖುಷಿ ಎಲ್ಲಾನು ಬಂದಿರುತ್ತೆ ಸ್ನೇಹಿತೆ. ಅವರ ಆತ್ಮಕ್ಕೂ ಶಾಂತಿ ಸಿಗ್ತಾ ಇದೆ. ನಾವು ಟುವರ್ಡ್ಸ್ ಈಕ್ವಾಲಿಟಿ, ರೈಟ್ಸ್ ಅಂಡ್ ಡಿಗ್ನಿಟಿ ಅನ್ನುವಾಗ ನಾವು ಸಮುದಾಯದ ಎಲ್ಲಾ ಒಂದು ಸಮುದಾಯದ ಅಜೆಂಡಾಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ನಾವು ಮುಂದೆ ಕೆಲಸ ಮಾಡ್ಕೊಂಡು ಹೋಗ್ಬೇಕು ವಿನಃ ಈ ಭಿನ್ನಾಭಿಪ್ರಾಯಗಳನ್ನ ಬಿಟ್ಟು ನಾವು ಸಮುದಾಯದ ಪರವಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ನೋಡಿ ಸ್ನೇಹಿತರೆ, ನಾವು ಎಷ್ಟು ಡಿವೈಡ್ ಆಗ್ತೀವೋ ಅಷ್ಟೇ ವೀಕ್ ಆಗ್ತೀವಿ, ಎಷ್ಟೇ ಒಗ್ಗಟ್ಟಾಗಿರ್ತೀವೋ ನಾವು ಅಷ್ಟೇ ಸ್ಟ್ರಾಂಗ್ ಆಗ್ತೀವಿ. ಒಗ್ಗಟ್ಟಿನ ಬಲ ಯಾವತ್ತು ಗೆಲುವು. ಇವತ್ತು ನಾವು ಗೆಲುವು ಸಿಕ್ಕಿದೆ, ಇವತ್ತು ಸರ್ಕಾರದಲ್ಲಿ ಬದಲಾವಣೆಗಳನ್ನ ತಂದಿದೀವಿ ಅಂದ್ರೆ ಆ ಒಗ್ಗಟ್ಟಿನಿಂದ ಕಾರಣ. ವೀಣಾ ಅವರು ಮತ್ತೆ ನಿಶಾ ಅವರು ಇದನ್ನ ಒಪ್ಕೊಂತಾರೆ. ಯಾಕಂದ್ರೆ ಈ ತರ ಕಾರ್ಯಕ್ರಮನ ನಾವು ಇನ್ನು ಮುಂದೆ ಮಾಡ್ಕೊಂಡು ಹೋಗ್ಬೇಕು. ನಿಶಾ, ಮನೋಹರ್, ಪೂಜಿತಾ, ವೀಣಾ, ಸ್ಫೂರ್ತಿ, ನಾನು ಹರೀಶ್, ಎಲ್ರ ಹೆಸರು ನಾನು ಹೇಳಕ್ ಆಗ್ತಾ ಇಲ್ಲ, ಆದ್ರೂ ಮಹೇಶ್ ಇದ್ದಾರೆ. ಸೊ ಎಲ್ರು ನಾವು ಒಗ್ಗಟ್ಟಾಗಿ ಸಮುದಾಯದ ಕನ್ಸರ್ನ್ ಇಟ್ಕೊಳ್ಳೋಣ. ನಾವು ನನಗೆ ಬೇರೆ ಡಿಫರೆನ್ಸ್ ಇರುತ್ತೆ, ಅದು ನಮ್ ಕಡೆ ಆಚೆ ನಾವು ಒಂದು ಹೋಟ್ಲಲ್ಲಿ ಕುತ್ಕೊಂಡು ಡಿಫರೆನ್ಸಸ್ ಆಫ್ ಒಪಿನಿಯನ್ ಡಿಸ್ಕಸ್ ಮಾಡ್ಕೊಳ್ಳೋಣ. ಇದೇ ತರ ಹೆಚ್ಚಿನ ಕಾರ್ಯಕ್ರಮನ ಮುಂದುವರ್ಸ್ಕೊಂಡು ಹೋಗೋಣ. ನೋಡಿ, ಇವತ್ತು ನಮ್ಮ ಸಪೋರ್ಟರ್ಸ್ ಬಂದಿದ್ದಾರೆ. ಈ ಸತ್ತಿರುವಂತ ನಮ್ಮ ಸ್ನೇಹಿತರು ಇರ್ಬೋದು, ಮತ್ತೆ ನಮ್ಮ ಗುರು ಇರ್ಬೋದು, ಚೇಲ ಇರ್ಬೋದು, ಅಕ್ಕ ತಂಗಿರು ಇರ್ಬೋದು, ನಮ್ಮ ಟ್ರಾನ್ಸ್ಜೆಂಡರ್ ಸಮುದಾಯದವ್ರಿಗೋಸ್ಕರ ನಾವು ಒಂದು 30 ಸೆಕೆಂಡ್ 1 ಮಿನಿಟ್ ಒಂದು ಸೈಲೆಂಟ್ ಮೌನಾಚರಣೆ ಮಾಡೋಣ. ದಯವಿಟ್ಟು ಒಂದು ಟೈಮ್ ನಾನು ನೋಡ್ತೀನಿ, 1 ಮಿನಿಟ್ಗೆ ಒಂದು ಮೌನಾಚರಣೆ ಮಾಡೋಣ. ಸ್ಟಾರ್ಟ್.